ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಮನೋವಿಜ್ಞಾನದ ಮೇಲೆ ನಡೀತದೆ. ಈಗಾಗಲೇ ಟಿ ಮತ್ತು GPT, HSTR, PSTRಗೆ ಕೇಳಲಾದಂತಹ ಕೆಲವು ಪ್ರಶ್ನೆಗಳು. ಇದು ಬೆಳವಣಿಗೆ ಮತ್ತು ವೃದ್ಧಿ, ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಕೇಳಲಾದಂತಹ ಪ್ರಶ್ನೆಗಳು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ವೃದ್ಧಿ ಅಂತ ಏನ್ಪರ್ ಹುಡ್ತೀವಿ. ಏನ್ರಿ ವೃದ್ಧಿ ಅಂದ್ರೆ ಏನು? ಗ್ರೋತ್ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ವೃದ್ಧಿ ಅಂದರೆ ಏನು? ಹೌದಾ, ನಮ್ಮ ಭಾಷೆಯಲ್ಲಿ ನಾವು ಗ್ರೋತ್ ಅಂತ ಏನ್ಪರ್ ಹೇಳ್ಬಿಡ್ತೀವಿ. ಬಹಳ ಈಸಿ ಅಂತ ಅನಿಸ್ಬಿಡ್ತದ. ಆದ್ರೆ ಸೈಕಾಲಜಿಕಲ್ ಪದಗಳು ಏನಾಗ್ತಾವ ಅಂತಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತಾವ. ಸೈಕಾಲಜಿಕಲ್ ಪದಗಳು ಸ್ವಲ್ಪ ಡಿಫಿಕಲ್ಟ್ ಆಗಿರ್ತಾವ. ವೃದ್ಧಿ ಅಂದ್ರೆ ಇಲ್ಲಿ ಯಾವುದಕ್ಕೂ ಇದು ಆಗ್ತದೆ, ಗುಣಾತ್ಮಕ ಬದಲಾವಣೆನ, ಪ್ರಮಾಣಾತ್ಮಕ ಬದಲಾವಣೆನ, ಭಾವನಾತ್ಮಕ ಬದಲಾವಣೆನ, ಸಾಮಾಜಿಕ ಬದಲಾವಣೆನ ಅಂತ ಕೇಳಿದ್ರೆ ಪ್ರಮಾಣಾತ್ಮಕ ಬದಲಾವಣೆ ಅಂತ ಏನ್ಪರ್ ಹುಡ್ತೀವಿ. ಪ್ರಮಾಣಾತ್ಮಕ ಬದಲಾವಣೆ ಅಂದ್ರೆ ಏನು? ಹೌದಾ, ಒಂದು ಮಗು ಅಂತ ಇಟ್ಕೊಳ್ರಿ. ಆ ಮಗುವಿನ ತೂಕ ಹೆಚ್ಚಾಗುವಿಕೆ, ಮಗುವಿನ ಬೆಳವಣಿಗೆ ಹೆಚ್ಚಾಗುವಿಕೆ, ಮಗುವಿನ ಬೆಳವಣಿಗೆ ಹೆಚ್ಚಾಗುವಿಕೆ, ಅದರ ದೇಹ ಅಗಲವಾಗುವಿಕೆ. ಹೌದಾ, ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಪರಿಮಾಣಾತ್ಮಕ ಬದಲಾವಣೆ ಅಂತ ಏನ್ಪರ್ ಹೇಳ್ತೀವಿ. ಅಂದ್ರೆ ವೃದ್ಧಿ ಅಂದ್ರೆ ಏನು ಅಂತ ಕೇಳಿದ್ರೆ ಪ್ರಮಾಣಾತ್ಮಕ ಬದಲಾವಣೆ ಅಂತ ಏನ್ಪರ್ ಹೇಳ್ತೀವಿ. ಎತ್ತರ ಅಳತೆ ಮಾಡ್ಬೋದು, ಅಗಲ ಅಳತೆ ಮಾಡ್ಬೋದು. ಹೌದಾ, ವಿಕಾಸವನ್ನು ಅಳತೆ ಮಾಡ್ಬೋದು ಅಂತ ಏನ್ಪರ್ ನೋಡ್ತೀವಿ. ಹಾಗಾದ್ರೆ ಪ್ರಮಾಣಾತ್ಮಕ ಬದಲಾವಣೆ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರ, ಇದು ತೂಕವನ್ನು ಇದನ್ನು ಅಳತೆ ಮಾಡಬಹುದು. ಅಳತೆ ಮಾಡುವಂತ ಒಂದು ಬೆಳವಣಿಗೆಯನ್ನು ಅಥವಾ ವೃದ್ಧಿಯನ್ನು ನಾವು ಪ್ರಮಾಣಾತ್ಮಕ ಬದಲಾವಣೆ ಅಂತ ಏನ್ಪರ್ ಹೇಳ್ತೀವಿ. ಪ್ರಮಾಣಾತ್ಮಕ ಬದಲಾವಣೆ ಅಂತ ಹೇಳ್ತೀವಿ. ಅದು ಗುಣಾತ್ಮಕ ಬದಲಾವಣೆ ಅಂದ್ರೆ ಏನು? ಇದು ಭಾವನೆ, ಚಿಂತನೆ, ಆಲೋಚನೆ ಇದನ್ನು ಅಳತೆ ಮಾಡಲು ಏನ್ಪರ್ ಬರೋದಿಲ್ಲ. ಹೌದಾ, ನೋಡ್ತಾ ಹೋಗೋಣ, ಪೂರ್ಣ ಡಿಟೇಲ್ ಆಗಿ ಏನ್ಪರ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಅದ ಅಂತಂದ್ರ ಪ್ರಮಾಣಾತ್ಮಕ ಬದಲಾವಣೆಗೆ ಉದಾಹರಣೆ ಅಂತ ನೋಡಿದ್ರ ಶಿಶು ಬಾಲ್ಯ ಮತ್ತು ಕೌಮಾರ್ಯ ವ್ಯವಸ್ಥೆ. ಕೌಮಾರ್ಯ ಅಂತಂದ್ರೆ ಏನು? ಬಾಲ್ಯದಿಂದ ಪ್ರೌಢ ವ್ಯವಸ್ಥೆಗೆ ದಾಟುವಂತಹ ಸಂದರ್ಭಕ್ಕೆ ಕೌಮಾರ್ಯ ವ್ಯವಸ್ಥೆ ಅಂತ ಏನ್ಪರ್ ಹೇಳ್ತೀವಿ ನಾವು. ಹಾಗಾದ್ರ 10 ರಿಂದ 19ನೇ ಏಜಿನ ಒಳಗಡೆ ಇರ್ತಕ್ಕಂಥ ಈ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಏಜಿಗೆ ಏನಂತ ಹೇಳ್ತೀವಿ ಅಂದ್ರೆ ಕೌಮಾರ್ಯ ಅಂತ ಹೇಳ್ತೀವಿ. ಹತ್ತಿರದ ಒಂದು ಲೈನ್ ಗ್ರಾಫ್ ಅನ್ನು ತೋರಿಸಬಹುದು. ಅಂದ್ರೆ ಉದಾಹರಣೆಗೆ ತೂಕದ ಬೆಳವಣಿಗೆ ಅಂತ ಏನ್ಪರ್ ನೋಡ್ತೀವಿ. ದೈಹಿಕ ಶಕ್ತಿಯ ಪ್ರಮಾಣ, ಶಿಶು ಕುಳಿತುಕೊಳ್ಳುವ ಶಕ್ತಿ, ಬಾಲ್ಯ ಓಡುವ ಶಕ್ತಿ ಮತ್ತು ಕೌಮಾರ್ಯ ಆಟಗಳಲ್ಲಿ ಶಕ್ತಿ ಸಮನ್ವಯ ಅಂತ ಏನ್ಪರ್ ನೋಡ್ತೀವಿ. ಒಟ್ಟಾರೆ ವೃದ್ಧಿ ಅಂದ್ರೆ ಏನು ಅಂದ್ರೆ ಪ್ರಮಾಣಾತ್ಮಕ ಬೆಳವಣಿಗೆ ಅಂತ ಏನ್ಪರ್ ಹೇಳ್ತೀವಿ. ತೂಕ, ಅಳತೆ, ಗಾತ್ರ ಎಲ್ಲ ಹೆಚ್ಚಾಗೋದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಪ್ರಮಾಣಾತ್ಮಕ ಬದಲಾವಣೆ ಅಂತ ಹೇಳ್ತೀವಿ. ಅಭಿವೃದ್ಧಿ ಅಂದ್ರೆ ಏನು? ಡೆವಲಪ್ಮೆಂಟ್ ಎಂದರೆ ಏನು ಅಂತ ನೋಡ್ತಾ ಹೋದ್ರ ನೋಡ್ರಿ, ಈಗಲೇ ಕ್ವಶನ್ ಡಿಸ್ಕಷನ್ ಮಾಡಿದೀವಿ. ವೃದ್ಧಿ ಅಂದ್ರೆ ಏನು ಅಂತಂದ್ರ ಪ್ರಮಾಣಾತ್ಮಕ ಬದಲಾವಣೆ. ಪ್ರಮಾಣಾತ್ಮಕ ಬದಲಾವಣೆ ಅಂದ್ರೆ ಏನು? ಹೌದಾ, ಒಂದ್ ಸಣ್ಣ ಕೂಸ ಎತ್ತರ ಆಗ್ಲತ್ತದ, ಅಗಲ ಆಗ್ಲತ್ತದ, ತೂಕದಲ್ಲಿ ಹೆಚ್ಚಾಗ್ಲತ್ತದ, ಅದನ್ನ ಪ್ರಮಾಣಾತ್ಮಕ ಬದಲಾವಣೆ ಅಂತ ಹೇಳ್ತೀವಿ. ಅಭಿವೃದ್ಧಿ ಅಂದ್ರೆ ಏನು? ದೇಹದ ಗಾತ್ರ ಹೆಚ್ಚಳಾಗೋದು ಮಾತ್ರ, ಕೇವಲ ತೂಕ ಹೆಚ್ಚಳ ಆಗೋದು ಮಾತ್ರ. ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ ಬದಲಾವಣೆ ಕೇವಲ ಮಾನಸಿಕ ಬದಲಾವಣೆ. ಅಭಿವೃದ್ಧಿ ಅಂದ್ರ ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ ಬದಲಾವಣೆಯನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಅಭಿವೃದ್ಧಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಇದು ಮಗು ಹುಟ್ಟ್ಯದ ಒಂದು 3 kg ಅದ. ಇದು ಮುಂದೆ ಬೆಳೀತಾ 10 kg ಆಗ್ತದೆ. ಇನ್ನು 50 kg 60 kg ಹಿಂಗ ಆಗ್ತಾ ಹೋಗ್ತಾವ. ಒಂದು 10 kg ಆಗ್ತದೆ. ಮಗು ಒಂದು ಸಣ್ಣ ಗಾತ್ರದ ಎತ್ತರ ಅದ, ಒಂದು 3 ಫೀಟ್ ಅದ ಅಂತ ಇಟ್ಕೊಳ್ಳಿ. ಬೆಳೀತಾ ಏನಾಗ್ತದ, ಇದು 5 ಫೀಟ್ ಆಗ್ತದ. ಹೌದಾ, 5 ಫೀಟ್ ಆಗ್ತದೆ. ಹೌದಾ, ಇನ್ನ ದೇಹ ಒಂದು ಸಂತಕದ. ಹೌದಾ, ವಯಸ್ಸಿಗೆ ಬರ್ತಾ ಏನಾಗ್ತದ, ದೇಹವು ಕೂಡ ಏನಾಗ್ತದ, ಅಗಲ ಆಗ್ತದೆ. ದೇಹ ಅಗಲ ಆಗ್ತದೆ. ಇದನ್ನ ನಾವೇನಂತ ಹೇಳ್ತೀವಿ? ಪ್ರಮಾಣಾತ್ಮಕ ಬದಲಾವಣೆ ಅಂತ ಹೇಳ್ತೀವಿ. ಪ್ರಮಾಣಾತ್ಮಕ ಬದಲಾವಣೆ ಅಂತ ಹೇಳ್ತೀವಿ. ಹಾಗಾದ್ರೆ ಗುಣಾತ್ಮಕ ಬದಲಾವಣೆ ಅಂದ್ರೆ ಏನು? ಇಲ್ಲಿ ಅಭಿವೃದ್ಧಿ ಅಂತ ಬಂದು ಇದು ಎಲ್ಲಾ ಸೇರಿಸಿದ್ರ ವೃದ್ಧಿ ಅಂತ ಹೇಳ್ತೀವ್ರಿ. ಹೌದಾ,
ಅಭಿವೃದ್ಧಿ ಅಂದ್ರೆ ಏನು? ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ ಎರಡೂ ಸೇರಿಸಿದ್ರ ಅಭಿವೃದ್ಧಿ ಅಂತ ಏನಪ್ಪ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ದೇಹ ದೊಡ್ಡದಾಗಿತ್ರಿ, ಹೌದಾ? ದೇಹ ದೊಡ್ಡದಾಗಿತ್ತು, ಹೌದಾ? ಅಂದ್ರೆ ಇವನ್ ಒಂದ್ ವಯಸ್ಸು 25 ವಯಸ್ಸಾಗ್ಯದ, ಆದ್ರೆ ಇವನ್ ಮೆಂಟಾಲಿಟಿ ಏನದ? ಹೌದಾ? 6 ವರ್ಷದ್ದು 8 ವರ್ಷದ ಮಕ್ಕಳ ತರ ಮೆಂಟಾಲಿಟಿ ಇತ್ತಂದ್ರೆ ಅದಕ್ಕೆ ಅಭಿವೃದ್ಧಿ ಅಂತ ಹೇಳೋದಿಲ್ಲ. ಪಾಗಲ್ ಇರ್ತಾವ್ರಿ, ಅವ್ ಮಳ್ಳಿರ್ತಾವ, ಅಂತವಕ್ ಹೆಂಗ ಅಭಿವೃದ್ಧಿ ಅಂತ ಹೇಳ್ತೀರಿ? ಹೌದಾ? ಹೇಳೋದಿಲ್ಲ. ಹಾಗಾದ್ರ ಏನು ಈ ದೇಹದ ಬೆಳವಣಿಗೆ, ತೂಕ, ಗಾತ್ರ ಏನ್ ಬೆಳವಣಿಗೆ ಆಗ್ಯದಲ್ಲ, ಅದರ ಜೊತೆಗೆ ಇವನಿಗೆ ಏನ್ ಇರ್ಬೇಕು ಅಂತಂದ್ರೆ ಗುಣಾತ್ಮಕ ಬದಲಾವಣೆ, ಭಾವನೆಗಳಿಗೆ ಸ್ಪಂದನೆ. ಹೌದಾ? ಒಂದೇ ಭಾವನೆಗಳಿಗೆ ಸ್ಪಂದನೆ, ಆಲೋಚನಾ ಶಕ್ತಿ, ಭಾವನೆಗಳಿಗೆ ಸ್ಪಂದನೆ, ಆಲೋಚನಾ ಶಕ್ತಿ, ಹೌದಾ? ಆಲೋಚನಾ ಶಕ್ತಿ, ಹೊಸ ವಿಚಾರಗಳು, ಹೌದಾ? ಹೊಸ ವಿಚಾರಗಳು, ಇವೆಲ್ಲವೂ ಕೂಡ ಏನಾಗಬೇಕು? ಇವನಲ್ಲಿ ಬೆಳವಣಿಗೆ ಹೊಂದಬೇಕು. ಅದನ್ನೇನಂತ ಹೇಳ್ತೀವಿ? ಅಭಿವೃದ್ಧಿ ಅಂತ ಹೇಳ್ತೀವಿ. ಒಂದ್ ಕಡೆ ತೂಕ ಹೆಚ್ಚಾಗೋದು, ಎತ್ತರ ಹೆಚ್ಚಾಗೋದು, ಗಾತ್ರ ಹೆಚ್ಚಾಗೋದನ್ನು ನಾವ್ ಏನಂತ ಹೇಳ್ತೀವಿ? ಪ್ರಮಾಣಾತ್ಮಕ ಬದಲಾವಣೆ ಅಂತ ಹೇಳ್ತೀವಿ. ಭಾವನೆ, ಗುಣಾತ್ಮಕ ಬದಲಾವಣೆ ಅಂದ್ರೆ ಭಾವನೆ, ಆಲೋಚನೆ ಶಕ್ತಿ, ಶಿಕ್ಷಣದಲ್ಲಿ ಬದಲಾವಣೆ, ಹೌದಾ? ಪ್ರೀತಿ, ಪ್ರೇಮ ಅಂತ ಇವಿನ ಮುಂದೆ ಬರ್ತಾವ್ರಿ ಇವೆಲ್ಲ, ಹೌದಾ? ಶಿಕ್ಷಣ, ಇವೆಲ್ಲ ಆಲೋಚನೆಗಳಿಗೆ ಬಿಟ್ಟಿದ್ದು ಅಂತ ಏನಪ್ಪ ನೋಡ್ತೀವಿ. ಇವೆಲ್ಲವೂ ಕೂಡ ಏನಂತ ಹೇಳ್ತೀವಿ? ಡೆವಲಪ್ಮೆಂಟ್. ಹಾಗಾದ್ರ ಪ್ರಮಾಣಾತ್ಮಕ ಬದಲಾವಣೆಯನ್ನು ಅಳತೆ ಮಾಡಬಹುದು, ಗುಣಾತ್ಮಕ ಬದಲಾವಣೆಯನ್ನು ಅಳತೆ ಮಾಡಲು ಸಾಧ್ಯವಿಲ್ಲ. ಅಳತೆ ಮಾಡಲು ಸಾಧ್ಯವಿಲ್ಲ. ಸಾಧ್ಯ ಅದೇನ್ರಿ? ಇಲ್ಲ. ನಮ್ಮ ಭಾವನೆಯನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಅದನ್ನ? ಇಲ್ಲ. ಟೋಟಲಿ ಕೆಲವರಿಗಂತೂ ಭಾವನೆಗಳು ಅರ್ಥನೇ ಆಗೋದಿಲ್ಲ, ಹೌದಾ? ಯಾರಿಗೋಸ್ಕರನು ಯಾರು ಎಷ್ಟೆಷ್ಟು ದುಡಿತಾ ಇರ್ತಾರ, ಮಕ್ಕಳಿಗೋಸ್ಕರ ಹಗಲು ರಾತ್ರಿ ತಂದೆ ತಾಯಿಗಳು ದುಡಿತಾ ಇರ್ತಾರ. ಆದ್ರೆ ಈ ಮಕ್ಕಳು ಏನ್ ಮಾಡ್ತಾವ? ಓದೋದಿಲ್ಲ, ಬರೆಯೋದಿಲ್ಲ, ಫೋನ್ಗಳೊಳಗಿನ ಸ್ಕ್ರೋಲ್ ಮಾಡ್ಕೋತಾ, ಹೌದಾ, ಕುಂತ್ ಬಿಡ್ತಾವ. ಅವರ ಭಾವನೆಗೆ ಸ್ಪಂದನೆ ಕೊಟ್ಟು ನನ್ನ ತಾಯಿ ಎಷ್ಟು ದುಡಿಲತ್ತನ, ನನ್ನ ತಂದೆ ಎಷ್ಟು ದುಡಿಲತ್ತನ, ನಾನು ಏನಾದ್ರೂ ಮಾಡ್ಬೇಕಲ್ಲ ನನ್ನ ತಂದೆ ತಾಯಿಗೋಸ್ಕರ ಅನ್ನೋದು ಅಲ್ಲಿ ಅರ್ಥೈಸ್ಕೊಂಡ್ರ ಅದನ್ನು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಭಾವನೆ ಅಂತ ಹೇಳ್ತೀವಿ. ನಾವು ಭೂಮಿಗೆ ಬಂದೀವಿ, ಮನುಷ್ಯರಾಗಿ ಹುಟ್ಟಿವಿ, ಬರೇ ಎಂಜಾಯ್ಮೆಂಟ, ಹೌದಾ? ಯಾರ್ದೋ ರೊಕ್ಕದಾಗ ಎಂಜಾಯ್ಮೆಂಟ್ ಮಾಡೋದಲ್ಲ. ನೀವು ದುಡುದು ನಿಮ್ಮ ರೊಕ್ಕದಾಗ ಎಂಜಾಯ್ಮೆಂಟ್ ಮಾಡಿದ್ರೆ ಅದು ಒಂದು ಗುಣಾತ್ಮಕ ಬದಲಾವಣೆ ಅಂತ ಹೇಳ್ತೀವಿ. ಹೌದಾ? ಭಾವನೆಗಳಿಗೆ ಸ್ಪಂದನೆ ನೀಡಬೇಕು, ಆಲೋಚನಾ ಶಕ್ತಿ ಹೊಂದಬೇಕು. ಆಲೋಚನಾ ಶಕ್ತಿ ಹೆಂಗಿರ್ಬೇಕು? ಕ್ರಿಯೇಟಿವಿಟಿ ಮೈಂಡ್ ಇರ್ಬೇಕ್ರಿ. ಇದು ಒಂದು ಕ್ಷಣ ಕುಂತ ವಿಚಾರ ಮಾಡಿದ್ರು ಅಂದ್ರ ಅಲ್ಲಿ ಏನು ವಿಚಾರ ಮಾಡಿದರು, ಹೌದಾ? ಈತನ ಡೆಸ್ಟಿನೇಷನ್ ಏನದನು, ಹೌದಾ? ಡೆಸ್ಟಿನೇಷನ್ ಏನದನು ತಲುಪ್ ಬಿಡ್ಬೇಕ್ರಿ ಇದು. ಹೌದಾ? KS ಪಾಸ್ ಮಾಡ್ಬೇಕಲ್ಲತ್ತೀರಿ, ಎಸ್, ಹೌದಾ? ವಿಚಾರ ಮಾಡ್ರಿ, ಪಾಸ್ ಮಾಡ್ರಿ. ಫೇಲ್ ಆಗ್ತಾವ, ನಾವು ಎಷ್ಟೋ ಸಲ ಫೇಲ್ ಆಗಿದೀವಿ, ಹೌದಾ? ಫೇಲ್ ಆಗ್ತಾವ ಅಂತೇಳಿ ಹಿಂದಕ್ಕೆ ಸರಿಬಾರ್ದು, ಹೌದಾ? IAS ಪ್ಲಾನ್ ಮಾಡ್ರಿ, ಪಾಸ್ ಮಾಡ್ರಿ, ಹೌದಾ? ಇದು ಆಲೋಚನಾ ಶಕ್ತಿ. ಆದ್ರೆ ಈ ಆಲೋಚನಾ ಶಕ್ತಿ ಹೆಂಗಿರ್ಬೇಕು ಅಂತಂದ್ರ ಎಷ್ಟು ಆಳಕ್ಕಿರ್ಬೇಕು ಆಲೋಚನಾ ಶಕ್ತಿ ಅಂದ್ರೆ, ಮಾಡಿರ್ತಕ್ಕಂಥ ವಿಚಾರಗಳನ್ನು ನೀವು ಏನ್ ಇಟ್ಟಿರ್ತಿರಲ್ಲ ಗುರಿಗಳನ್ನು, ಅದು ತಗೊಂಡು ಬರೋಂಥ ಕೆಪಾಸಿಟಿ ನಿಮ್ಗೆ ಇರ್ಬೇಕ್ರಿ, ಹೌದಾ? ಆದ್ರ ಗುಣಾತ್ಮಕ ಬದಲಾವಣೆಯನ್ನು ಅಳೆಯಲು ಸಾಧ್ಯವಿಲ್ಲ. ಗುಣಾತ್ಮಕ ಬದಲಾವಣೆಯನ್ನು ಅಳೆಯಲು ಸಾಧ್ಯವಿಲ್ಲ. ಯಾವ್ದು ಸಾಧ್ಯ ಅದ? ಪ್ರಮಾಣಾತ್ಮಕ ಬದಲಾವಣೆ ಅಳಿಬಹುದು. ಈಗ ನಾನು ಎತ್ತರ ಎಷ್ಟದ ಅಂತ ಹೇಳಿದ್ವಿ, ಹೌದಾ? 6.2 ಫೀಟ್ ಅಂತ ಹೇಳ್ತೀನಿ. ನಾ ಎಷ್ಟು ಅಗಲ ಇದ್ದೀನಿ ಅಂತ ಹೇಳ್ತೀನಿ. ನನ್ನ ವೇಟ್ ಎಷ್ಟದ ಇದು ಅಳಿಬಹುದು. ಆದ್ರೆ ನನ್ನ ತಲೆಗೆ ನನ್ನ ಭಾವನೆಗಳೇನದಾವ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ, ಹೌದಾ? ಅಭಿವೃದ್ಧಿ, ಡೆವಲಪ್ಮೆಂಟ್ ಎಂದರೆ ಏನು ಅಂತಂದ್ರೆ ಗುಣಾತ್ಮಕ ಮತ್ತು ಪರಿಣಾಮಾತ್ಮಕ ಬದಲಾವಣೆ ಅಂತ ನೋಡ್ತೀವಿ, ಹೌದಾ? ಇಲ್ಲ ತಗೊಂಡಿದ್ದೇವೆ ನೋಡ್ರಿ. ಗುಣಾತ್ಮಕ ಬದಲಾವಣೆ ಅಂದ್ರ ಗುಣ, ಇನ್ನೊಂದು ಸ್ವಭಾವ, ನಡವಳಿಕೆ, ಸಾಮರ್ಥ್ಯ, ಬುದ್ಧಿವಂತಿಕೆ. ನಿಮಗೆ ನಾನು ತನಕ ಹೇಳಿದ್ವಿ. ಸ್ವಭಾವ ಹೆಂಗದ ಮನುಷ್ಯನ ಸ್ವಭಾವ, ಈ ರೀತಿ ಕ್ವಶನ್ಗಳೇನ್ಪರ್ ಆಗ್ತಾವ, ಹೌದಾ? ನಡವಳಿಕೆ ಹೆಂಗದ, ಸಾಮರ್ಥ್ಯ ಹೆಂಗದ, ಹೌದಾ? ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಅಂತಾರೆ, ಹೌದಾ? ಈ ವ್ಯಕ್ತಿ ಏನಪ್ಪಾ ಅಂದ್ರೆ ಏನೋ ಒಂದು ಸಾಧನೆ ಮಾಡಬಹುದು, ಹೌದಾ? ಮಾಡ್ತಾನ ಅನ್ನೋ ಒಂದು ವಿಚಾರ ಏನಪ್ಪ ಇದ್ದಿರ್ತದೆ, ಹೌದಾ? ಬುದ್ಧಿವಂತಿಕೆ, ಬಹಳ ಬುದ್ಧಿವಂತ ಅದನ್ನ. ಬುದ್ಧಿವಂತರು ಏನೋ ಒಂದು ಮಾಡ್ತಾರ, ಹೌದಾ? ಸೋಮಾರಿತನ ಇರಬಾರ್ದ್ರಿ, ಹೌದಾ? ಸೋಮಾರಿತನ ಇರಬಾರ್ದು, ಹೌದಾ? ಗುಣಾತ್ಮಕ ಬದಲಾವಣೆ ಅಂತ ಏನಪ್ಪ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಶಿಶುವಿನ ಅಭಿವೃದ್ಧಿಯ ಮೊದಲ ಹಂತ ಯಾವುದು? ಹೌದು, ಶಿಶುವಿನ ಅಭಿವೃದ್ಧಿಯ ಮೊದಲ ಹಂತ ಯಾವುದು ಅಂತ ನೋಡ್ತಾ ಹೋದ್ರ ಬಾಲ್ಯನ, ಕೌಮಾರ್ಯನ, ಗರ್ಭಾವ್ಯವಸ್ಥೆನ, ವೃದ್ಧಾಪ್ಯನ ಅಂತಂದ್ರ ಬಾಲ್ಯ ಅಂತಂದ್ರ ಇಲ್ಲೇ ಕ್ವಶನ್ ನೋಡ್ರಿ ಹೆಂಗ್ ಇದನ್ನ ಇದು ಮಾಡ್ಬೇಕು, ಕ್ವಶನ್ಗಳನ್ನ ಹೆಂಗ್ ತೆಗೆದಾಕ್ಬೇಕು
ಇದನ್ನ ಕರೆಕ್ಟ್ ಆಗಿ ಶಿಶುವಿನ ಅಭಿವೃದ್ಧಿಯ ಮೊದಲ ಹಂತ. ಇನ್ನ ಶಿಶು ಅಭಿವೃದ್ಧಿನೇ ಆಗಿಲ್ಲ. ಮೊದಲ ಹಂತ ಅಂದ್ರೆ ಬಾಲ್ಯ ಆಗಲ್ಲ. ಕೌಮಾರ ಈಗ ನಿಮಗೆ ಹೇಳ್ದ 10 ರಿಂದ 19 ವಯಸ್ಸಿನಲ್ಲಿ ಅಂತ ಹೇಳ್ತೀವಿ. ವೃದ್ಧಾಪದಲ್ಲಿ ಅಂತೂ ಶಿಶು ಅನ್ನೋ ಪದಕ್ಕ ಇದಕ್ಕ ಸಂಬಂಧನೇ ಇಲ್ಲ. ಹಾಗಾದ್ರೆ ಯಾವ್ದು ಆನ್ಸರ್ ಆಗ್ತದ? ಗರ್ಭಾವ್ಯವಸ್ಥೆ ಅಂತ ನೆನಪರ್ ನೋಡ್ತೀವಿ. ಗರ್ಭಾವ್ಯವಸ್ಥೆ 3 ಹಂತದಲ್ಲಿ ನಡೀತದೆ. 3 ಹಂತದಲ್ಲಿ ಪ್ರಾಥಮಿಕ, ತ್ರೈಮಾಸಿಕ ಅಂತ ನೆನಪರ್ ನೋಡ್ತೀವಿ. ತ್ರೈಮಾಸಿಕ 1 ರಿಂದ 6 ವಾರಗಳು. ಇಲ್ಲಿ ಏನ್ ಆಗ್ತದ ಅಂತಂದ್ರ ತಾಯಿಗೆ, ಹೌದಾ, ತಾಯಿಗೆ ಏನಪ್ಪ ಅಂದ್ರೆ ಮಲಬದ್ಧತೆ, ವಾಂತಿ ಆಗೋದು, ಸುಸ್ತಾಗೋದು, ಹೌದಾ, ಈ ರೀತಿ ಆಗ್ತದೆ. ಮತ್ತು ಅಂಗಾಂಗಗಳ ಬೆಳವಣಿಗೆ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. 2ನೇ ತ್ರೈಮಾಸಿಕ ಹಂತ ಅಂತ ನೋಡ್ತೀವಿ. ತ್ರೈಮಾಸಿಕ ಹಂತ 7 ರಿಂದ 26 ವಾರಗಳು. ಇಲ್ಲೂ ಅಂಗಾಂಗಗಳ ಬೆಳವಣಿಗೆ ವೃದ್ಧಿ ಆಗ್ತದ. ಶಿಶುವಿನ ಚಲನೆ, ಹೌದಾ, ಚಲನೆ ಗೊತ್ತಾಗ್ತದೆ. ಮತ್ತು ತ್ರೈಮಾಸಿಕ 3, ಹೌದು, ತ್ರೈಮಾಸಿಕ 27 ರಿಂದ 40 ವಾರಗಳು. ಹೌದಾ, ಇಲ್ಲಿ ಶಿಶು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿರ್ತದ. ತಾಯಿಗೆ ಏನಾಗ್ತದ ಅಂದ್ರ ಹೊಟ್ಟಿ, ಹೌದಾ, ಗರ್ಭ, ಹೊಟ್ಟೆ ದಪ್ಪ ಆಗ್ತಾ ಹೋಗ್ತದ. ಹೌದಾ, ಬಹಳ ದಪ್ಪ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಎಲ್ಲಿ ನಾವು ನೋಡ್ತೀವಿ ಅಂತಂದ್ರ ಈ ಭಾಗದಲ್ಲಿ ನೋಡ್ತೀವಿ. ತ್ರೈಮಾಸಿಕ, ಹೌದಾ, ಎಲ್ಲಿ ಬೆಳವಣಿಗೆ ಹಂತ, ಶಿಶುವಿನ ಅಭಿವೃದ್ಧಿಯ ಮೊದಲ ಹಂತ ಯಾವುದು ಅಂತ ಕೇಳಿದ್ರೆ ಗರ್ಭ ವ್ಯವಸ್ಥೆ. ಪ್ರಾಥಮಿಕ ತ್ರೈಮಾಸಿಕ, ದ್ವಿತೀಯ ತ್ರೈಮಾಸಿಕ ಮತ್ತು ತೃತೀಯ ತ್ರೈಮಾಸಿಕ. ಪ್ರಾಥಮಿಕ ತ್ರೈಮಾಸಿಕ 1 ರಿಂದ 6 ವಾರಗಳು, ದ್ವಿತೀಯ ತ್ರೈಮಾಸಿಕ 7 ರಿಂದ 26 ವಾರಗಳು ಮತ್ತು ತೃತೀಯ ತ್ರೈಮಾಸಿಕ 27 ರಿಂದ 40 ವಾರಗಳು ಅಂತ ನೋಡ್ತೀವಿ. 40 ವಾರಗಳು. ನೆಕ್ಸ್ಟ್ ನೋಡ್ರಿ, ಮೋಟಾರ್ ಅಭಿವೃದ್ಧಿ ಎಂದರೆ ಏನು? ಏನ್ರಿ ಮೋಟಾರ್ ಅಭಿವೃದ್ಧಿ ಅಂದ್ರೆ ಏನು ಅಂತ ನೋಡ್ತಾವ್ರು. ಭಾಷಾ ಅಭಿವೃದ್ಧಿನ, ಚಲನ ಮತ್ತು ಸ್ನಾಯುಗಳ ಅಭಿವೃದ್ಧಿನ, ಭಾವನಾತ್ಮಕ ಅಭಿವೃದ್ಧಿನ, ಸಾಮಾಜಿಕ ಅಭಿವೃದ್ಧಿನ ಅಂತಂದ್ರ ಚಲನ ಮತ್ತು ಸ್ನಾಯು ಅಭಿವೃದ್ಧಿ. ನೋಡ್ರಿ, ಮೋಟಾರ್ ಅಲ್ಲಿ ನೋಡ್ರಿ, ಮೋಟಾರ್ ಡೆವಲಪ್ಮೆಂಟ್ ಅಂತ ಕ್ವಶನ್ ಬರ್ತಾವ್ರಿ. ಏನ್ರಿ ಹಿಂಗಂದ್ರ ಇದ್ರದಾಗ 2 ಟೈಪ್ಸ್ ಆಗ್ತವೆ. 2 ಟೈಪ್ಸ್. ಒಂದು ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್, ಇನ್ನೊಂದು ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಂತ ನೋಡ್ತೀವಿ. ಈ ರೀತಿ 2 ಟೈಪ್ಸ್ ಇದು ಸೈಕಾಲಜಿಕಲ್ ವರ್ಡ್ ರೀ. ಮತ್ತೇನೋ ಮೋಟ್ರ್, ಎಲ್ಲಿಂದ ಮೋಟ್ರ್ ಬಂತು, ಲೈಸೆನ್ಸ್ ತೆಗ್ಸದ ಏನೋ ಅಂತ ಅನ್ಕೊಂಡ್ರಿ. ಮತ್ತ ಸೈಕಾಲಜಿಕಲ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗ್ಯದ, GPT ಎಕ್ಸಾಮ್ ಅಲ್ಲಿ ಕ್ವಶನ್ ಆಗ್ಯದ. ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ, ದೊಡ್ಡ ದೊಡ್ಡ ಸ್ನಾಯುಗಳನ್ನು ಬಳಸಿಕೊಂಡು ನಡೆಸುವಂತಹ ಚಟುವಟಿಕೆಗಳಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಸ್ನಾಯುಗಳನ್ನು ಬಳಸಿಕೊಂಡು, ಹೌದಾ, ನಡೆಸುವಂತ ಚಟುವಟಿಕೆಗಳಿಗೆ. ದೊಡ್ಡ ದೊಡ್ಡ ಸ್ನಾಯುಗಳಂತಂದ್ರೆ ಏನು? ಕುಸ್ತಿ ಆಡೋದ್ತಾರೆ, ಹೌದಾ, ಕುಸ್ತಿ ಆಡೋರು ಹೆಂಗ್ ನಿರ್ದಿರ್ತಾರ, ಹೂ 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 ಅಂತ ಇರ್ತಾರ, ಹೌದು, ಒಂಥರ ಕುಣಿತಾ ಇರ್ತಾರ. ಪುಟ್ಯ ಚಂಡ್ ಆಗ್ಯಾರ ಅಂತಾರಲ್ಲ, ಪುಟ್ಯ ಚಂಡ್ ಆಗ್ಯಾರ ಅಂತಾರ ನೋಡ್ರಿ, ಅಂತ ಆ ರೀತಿ ಇರ್ತಾರ ಕುಸ್ತಿ ಆಡೋರು. ಬಾ ಮಗನೇ, ಬಾ ಬಾ ಬಾ, ಯಾವಾಗ ಹುಡಿಲಿ ಅಂತ ದುಶ್ಮನ್ ಇರಲ್ಲ. ಒಟ್ಟು ಇವ್ರು ಮೈಯಾಗಟ್ಟು ಶಕ್ತಿಯಿಂದ ಕಾಡ್ತಾ ಇರ್ತದೆ. ಅದು ದೊಡ್ಡ ದೊಡ್ಡ ಜಂಪ್ ಮಾಡೋದ್ರಿ, ಓಡಿ ಜಂಪ್ ಮಾಡೋದು, ಹೌದಾ, ಕುಸ್ತಿ ಆಡೋದು, ಲಾಗ ಹೊಡೆಯೋದು, ಹೈ ಜಂಪ್ ಹೊಡೋದು, ರನ್ನಿಂಗ್ ಓಡೋದು, ಸೈಕ್ಲಿಂಗ್ ಮಾಡೋದು, ಇದು ಎಲ್ಲ ಏನಂತ ಹೇಳ್ತೀವಿ ಅಂದ್ರೆ ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್. ದೊಡ್ಡ ಸ್ನಾಯುಗಳನ್ನು ಬಳಸಿಕೊಂಡು, ಹೌದಾ, ಏನು ಚಟುವಟಿಕೆ ನಡೀತೀವಲ್ಲ ಅದನ್ನು ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಮೋಟಾರ್ ಅಭಿವೃದ್ಧಿ ನೋಡ್ರಿ, ಚಲನೆ ಮತ್ತು ಸ್ನಾಯುಗಳ ಅಭಿವೃದ್ಧಿ ಅಂತ ಆನ್ಸರ್ ಆಗ್ತದ. ಹಾಗಾದ್ರೆ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಂದ್ರೆ ಏನು? ಫೈನ್ ಮೋಟಾರ್ ಡೆವಲಪ್ಮೆಂಟ್ ಚಿಕ್ಕ ಸ್ನಾಯುಗಳನ್ನು ಬಳಸಿಕೊಂಡು, ಹೌದಾ, ಚಿತ್ರ ಬಿಡಿಸೋದು, ಬರೆಯೋದು. ಈಗ ನಾನಿಲ್ಲಿ ಬರಿತಾ ಇದ್ದೀನಿ ಅಂತಂದ್ರ ಇದ್ರದಾಗ ನೀವೇ ಆನ್ಸರ್ ಮಾಡ್ಬೋದು. ಈ ವಿಡಿಯೋ ಯಾರು ನೋಡುತ್ತೀರೋ ಆ ವಿಡಿಯೋ ಏನಪ್ಪಾ ಅಂದ್ರೆ ನೀವೇ ಆನ್ಸರ್ ಮಾಡ್ರಿ. ಇದು ನಂದೇನು ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಥವಾ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಂತ ನೋಡ್ತಾ ಹೋದ್ರ ಇದು ಏನಾಗ್ತದ ಅಂತಂದ್ರ ಫೈನ್ ಮೋಟಾರ್ ಡೆವಲಪ್ಮೆಂಟ್. ಯಾಕಂದ್ರೆ ನಾನು ದೊಡ್ಡ ಬಾಕ್ಸಿಂಗ್ ಆಡೋಣ ಬಾ, ಕುಸ್ತಿ ಆಡೋಣ ಬಾ ಅಂತ ಬೋರ್ಡ್ ಮುಂದೆ ಕುಸ್ತಿ ಆಡಕ್ ನಿಂತಿಲ್ರಿ. ಬರಿತಾ ಇದ್ದೀನಿ ಅಂದ್ರ ಬರೀ ಕೈಗಳ ಸ್ನಾಯುಗಳು ಕೆಲಸ ಮಾಡ್ತಾ ಇದ್ದಾವೆ, ಹೌದಾ, ಸಣ್ಣ ಸಣ್ಣ ಸ್ನಾಯುಗಳು ಕೆಲಸ ಮಾಡ್ತಾ ಇದ್ವಿ. ಚಿತ್ರ ಬಿಡಿಸೋದು, ಮಕ್ಕಳು ಚಿತ್ರ ಬಿಡಿಸ್ತಾವ. ಸಣ್ಣ ವಯಸ್ಸಿನಾಗ ಚಿತ್ರ ಬಿಡಿಸೋದು ಬಹಳ ಇಷ್ಟ ಇದ್ದಿರ್ತದೆ. ಚಿತ್ರ ಬಿಡಿಸ್ತಾವ.
ಅದನ್ನೆಲ್ಲ ಏನಂತ ಹೇಳ್ತೀವಿ ಅಂದ್ರೆ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಏನಪ್ಪ ಹೇಳ್ತೀವಿ. ಎಂತ ಮೋಟಾರ್ ಡೆವಲಪ್ಮೆಂಟ್? ಹಾಗಾದ್ರೆ ಮೋಟಾರ್ ಅಭಿವೃದ್ಧಿ ಅಂದ್ರೆ ಏನು ಅಂತಂದ್ರೆ ಚಲನೆ ಮತ್ತು ಸ್ನಾಯುಗಳ ಅಭಿವೃದ್ಧಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇಲ್ಲೂ ನೀವು ಡೈಗ್ರಾಮ್ ನೋಡ್ಬೋದು. ಹೌದಾ, ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಒಂದೇ ಏನಪ್ಪ ಕೊಟ್ಟಿದಾರ ನೋಡ್ರಿ. ಮಗು ಏನಪ್ಪ ಫಸ್ಟ್ ಹುಟ್ಟಿದ ಮಗು ಸ್ವಲ್ಪ ಪೂರಾ ಬಾಳ ಬಿದ್ದಿರ್ತದ, ಸ್ವಲ್ಪ ಅಂಗತಲಕ್ಕೆ ಏನಪ್ಪ ಟ್ರೈ ಮಾಡ್ತದೆ ಹಿಂಗ್ ಮಗ್ಗಲ್. ಆನಂತರ ಸ್ವಲ್ಪ ಏನಪ್ಪ ಅಂಬೆಗಾಲ್ ಹಾಕ್ಲಕ್ ಏನಪ್ಪ ಟ್ರೈ ಮಾಡ್ತದೆ. ಎರಡು ಕೈ ಮೇಲೆ ಫೋರ್ಸ್ ಆಗ್ತದ ಮತ್ತು ಮೊಳಕಾಲ್ ಮೇಲೆ ಫೋರ್ಸ್ ಹಾಕಿ ಎದ್ದು ನೋಡಕ್ ನೋಡ್ತದೆ ಯಾರು ಬಂದಾರಲ್ಲ, ಮನೆ ನೆಂಟರು ಬಂದಾರ ಅಂತೇಳಿ. ಆನಂತರ ಎದ್ದು ನಿಂದಿರ್ತದೆ, ಕೂಡ್ತದ, ಹೌದಾ, ಕುಂತದ, ಆಡ್ತದ, ಮುಂದೆ ಏನಪ್ಪ ಓಡಾಡಾಗ. ಈ ರೀತಿ ಏನಪ್ಪ ಮಗುವಿನ ಒಂದು ಬೆಳವಣಿಗೆ. ಇದು ಬೆಳವಣಿಗೆ ಮತ್ತು ವಿಕಾಸದ ಚಾಪ್ಟರ್ ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲಾ ಕ್ವಶನ್ ಕೂಡ ಡಿಸ್ಕಷನ್ ಮಾಡೋಣ. ಮತ್ತು ಎಲ್ಲಾ ಚಾಪ್ಟರ್, ಹೌದು, ಸೈಕಾಲಜಿಕಲ್ ಏನ್ ಚಾಪ್ಟರ್ಗಳಿದಾವೆ ಎಲ್ಲಾ ಚಾಪ್ಟರ್ಗಳು ಕೂಡ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್, ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಮುಖ್ಯ ಅಂಶಗಳು ಯಾವ್ಯಾವು? ಅಭಿವೃದ್ಧಿ ಅಂದ್ರ ಏನಂತ ಹೇಳ್ದೆ, ಒಂದು ಗುಣಾತ್ಮಕ ಬದಲಾವಣೆ, ಇನ್ನೊಂದು ಪ್ರಮಾಣಾತ್ಮಕ ಬದಲಾವಣೆಯನ್ನು ಅಭಿವೃದ್ಧಿ ಅಂತ ಹೇಳ್ತೀವಿ. ವೃದ್ಧಿ ಅಂದ್ರೆ ಏನು? ಪ್ರಮಾಣಾತ್ಮಕ ಬದಲಾವಣೆ. ಅಭಿವೃದ್ಧಿ ಅಂದ್ರ ಭಾವನೆ, ಸ್ವಭಾವ, ನಡವಳಿಕೆ, ಬುದ್ಧಿವಂತಿಕೆ, ಇದು ಗುಣಾತ್ಮಕ ಬದಲಾವಣೆ. ಪ್ರಮಾಣಾತ್ಮಕ ಬದಲಾವಣೆ ಎತ್ತರ, ತೂಕ, ಅಗಲ, ಇದು ಪ್ರಮಾಣಾತ್ಮಕ ಬದಲಾವಣೆ. ಹಾಗಾದ್ರೆ ಇವೆರಡೂ ಸೇರಿಸಿ ನಾವು ಅಭಿವೃದ್ಧಿ ಅಂತ ಹೇಳ್ತೀವಿ. ಆ ಅಭಿವೃದ್ಧಿ ಮೇಲೆ ಪ್ರಭಾವ ಬೀರುವಂತ ಮುಖ್ಯ ಅಂಶಗಳು ಯಾವುವು ಅಂತ ನೋಡ್ತಾ ಹೋದ್ರ, ಪೋಷಣೆ ಇಲ್ಲದೆ ಇರುವಿಕೆ ಮಾತ್ರ, ಪರಿಸರ ಮಾತ್ರ, ಅಂಶ ಪಾರಂಪರ್ಯ ಮತ್ತು ಪರಿಸರ ಶಿಕ್ಷಣ ಮಾತ್ರ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತಂದ್ರ ಅಂಶ ಪಾರಂಪರ್ಯ ಮತ್ತು ಪರಿಸರ ಅಂತ ನೋಡ್ತೀವಿ. ಅಂಶ ಪಾರಂಪರ್ಯ ಮತ್ತು ಪರಿಸರ, ಹೌದಾ, ಅಭಿವೃದ್ಧಿ ಮೇಲೆ ಬೀರ್ತಕ್ಕಂಥ ಪರಿಣಾಮಗಳು. ಈಗ ನೋಡ್ರಿ, ತಂದೆ ಅಥವಾ ತಾಯಿ ಕಪ್ಪದರು, ಹೌದಾ, ಕಪ್ಪ ಅಥವಾ ಬಿಳುಪಿರ್ತಾರ, ಹೌದಾ, ಬಿಳುಪು. ಇವ್ರ ಬಣ್ಣ ಹೆಂಗದ ಸೇಮ್ ಹಂಗೆ ಬಣ್ಣ ಬರ್ತದ್ರಿ. ಅವ್ವಂದರ ಬಣ್ಣ ಬರ್ತದ, ಅಪ್ಪಂದರ ಬಣ್ಣ ಬಂದಿರ್ತದ, ಹೌದಾ, ಬಿಳಿ ಬಣ್ಣ. ಇದು ಏನಾಗ್ತದ? ಅನುವಂಶಿಕೆಯಿಂದ ಬರ್ತಕ್ಕಂಥದ್ದು. ಹೌದಾ, ನಡವಳಿಕೆ, ಹೌದಾ, ಜೀನ್ಸ್ ಅಂತ ಏನಪ್ಪ ಹೇಳ್ತೀವಿ ನಾವು. ಜೀನ್ಸ್ ಇಂದ ಬರ್ತಕ್ಕಂಥದ್ದು ಏನು? ಒಂದು ಜೀನ್ಸ್ ಇಂದ ಬರ್ತಕ್ಕಂಥದ್ದು ರೋಗಗಳು ಕೂಡ ಬರ್ತಾವ್ರಿ. ಬಣ್ಣ ಬರ್ತದ, ಕಣ್ಣ, ಮೂಗು, ಬಾಯಿ, ಇವೆಲ್ಲ ಏನದವ? ಜೀನ್ಸ್ ಇಂದ ಬರ್ತಕ್ಕಂಥದ್ದು. ನೀವು ಮಾತನಾಡ್ತಕ್ಕಂಥ ಸ್ಟೈಲ್ ಕೂಡ ಜೀನ್ಸ್ ಇಂದಾನೇ ಬಂದಿರ್ತಕ್ಕಂಥದ್ದು. ಯಾರ್ದೋ ಸ್ಟೈಲ್ ಮಿಮಿಕ್ರಿ ಮಾಡ್ಲತ್ತಿದವ್ರಿ ಅಂದ್ರೆ ಅವ್ರಿಗೆ ಹುಟ್ಟ್ಯಾರೇನ? ಹಂಗಲ್ಲ, ಸಾರಿ, ಹೌದಾ. ಇದು ಮಿಮಿಕ್ರಿ ಮಾಡೋದೆಲ್ಲ ಏನ್ಪಾರ್ ಬೇರೆ ಬೇರೆ ರೀತಿ ಏನ್ಪಾರ್ ಇದಿರ್ತದ, ಹೌದಾ. ರೋಗ, ಬಣ್ಣ, ಕಣ್ಣು, ಮೂಗು, ಬಾಯಿ, ಹೌದಾ, ಈ ರೀತಿ ಏನಾಗ್ತದ ಅಂತಂದ್ರ ಅನುವಂಶಿಕೆಯಿಂದ ಬರ್ತಕ್ಕಂಥದ್ದು. ಈಗ ಬಣ್ಣ ಗುರುಡುತನ ಅಂತ ಏನ್ಪಾರ್ ನೋಡ್ತೀವಿ, ಹೌದಾ, ಬಣ್ಣ ಗುರುಡುತನ, ಕಲರ್ ಬ್ಲೈಂಡ್ನೆಸ್ ಅಂತ ಏನ್ಪಾರ್ ಹೇಳ್ತೀವಿ. ಇದು ಅನುವಂಶಿಕೆಯಿಂದ ಬರ್ತದೆ. ತಂದೆ ಕಣ್ಣು ಅಥವಾ ತಾಯಿ ಕಣ್ಣಿನ ನಜರ್ ಕಮ್ಮಿ ಇತ್ತು, ಅವ್ರ ಕಲರ್ ಗುರುತಿಸುವಲ್ಲಿ ವಿಫಲರಾಗಿದ್ರು ಅಂದ್ರ ಮುಂದೆ ಮಕ್ಕಳಿಗೂ ಕೂಡ ಕಲರ್ ಗುರುತಿಸೋದು ವಿಫಲವಾಗ್ತಿದೆ. ಇನ್ನು ಪರಿಸರ ಹೆಂಗ ಪರಿಣಾಮ ಬೀರ್ತದ ಅಂತ ನೋಡ್ತಾ ಹೋದ್ರ ಇಲ್ಲಿ ಕೊಟ್ಟಿದ್ದೇವೆ ನೋಡ್ರಿ, ಇಲ್ಲಿ ಜೆನೆಟಿಕ್, ಹೌದಾ, ಜೆನೆಟಿಕ್ ಬಿಹೇವಿಯರ್, ಎನ್ವೈರನ್ಮೆಂಟಲ್ ಬಿಹೇವಿಯರ್ ಅಂತ ಏನ್ಪಾರ. ನಾವು ಜನರ ಜೊತೆ ಹೆಂಗಿರಬೇಕು, ಪರಿಸರ ಹೇಳ್ಕೊಡೋದ್ರಿ. ಯಾರು ಅವ್ವಪ್ಪನು ಹೇಳ್ಕೊಡೋದಿಲ್ಲ, ಇದು ಜನರ ಜೊತೆ ಹೆಂಗಿರ್ಬೇಕು, ಹೌದಾ, ಯಾವ ರೀತಿ ಮಾತಾಡ್ಬೇಕು. ಫಸ್ಟ್ ಆರಂಭದಲ್ಲಿ ಹೇಳ್ಕೊಡ್ತಾರ. ದೊಡ್ಡವ್ರು ಬಂದಿರ್ತಾರ, ದೊಡ್ಡವ್ರಿಗೆ ರೀ ಹೊಡೆದು ಮಾತಾಡ್ಬೇಕು, ಯಾಕೋ ಹೋಗೋ ಬಾರ ಅಂತ ಮಾತಾಡೋದು ಹೇಳ್ಕೊಟ್ಟಿರ್ತಾರ, ದೊಡ್ಡವರು ಮನೇಲಿ ಹೇಳ್ಕೊಟ್ಟಿರ್ತಾರ. ಆದ್ರೂ ನೀವು ಹೊರಗೆ ಹೋದ್ರಿ, ವಯಸ್ಸಿಗೆ ಬಂದ್ರಿ, ಪ್ರೌಢ ವ್ಯವಸ್ಥೆಗೆ ಬಂದ್ರಿ ಅಂದ್ರೆ ಮನೆಯವರು ಅಂದ್ರೆ ಪೇರೆಂಟ್ಸ್ ಹೇಳುವಂತ ಅವಶ್ಯಕತೆ ಇಲ್ಲ, ಎಲ್ಲ ನಿಮ್ಮನ್ನ ನೀವೇ ಕಲ್ಕೋತಾ ಹೋಗ್ತೀರಿ ಅಂತ ಅರ್ಥ, ಹೌದಾ. ನೋಡ್ರಿ, ಪರಿಸರ ಕೂಡ ಯಾವ ರೀತಿ ಪರಿಣಾಮ ಬೀರ್ತದೆ ಅಂದ್ರ ನೋಡ್ರಿ, ಜನರಿಂದ ಕಲಿಬೇಕಾಗಿರ್ತಕ್ಕಂಥ ವಿಷಯಗಳು ಬಹಳಷ್ಟು ಇದ್ದಿರ್ತಾವ. ಇದು ಪರಿಸರದಿಂದ ಕಲಿತಕ್ಕಂಥವು. ಜನರು ಯಾರೋ ವಂಚನೆ ಮಾಡ್ತಾರ, ಯಾರೋ ಮೋಸ ಮಾಡ್ತಾರ, ಅದು ಯಾರೋ ಒಳ್ಳೇದ ಮಾಡ್ತಾರ, ಅವೆಲ್ಲವೂ ಕೂಡ ನಾವು ಕಲಿತೀವಿ, ಹೌದಾ. ಯಾರು ಒಳ್ಳೇದು ಮಾಡಿದ್ರು ಒಳ್ಳೇದೇ ಮಾಡೋಣ, ಮೋಸ ಮಾಡ್ರೆ ಡಬಲ್ ಮೋಸ ಮಾಡೋಣ. ಯಾಕೆ ಜನರೇಷನ್ ಹಂಗೆ ಅದ, ಒಳ್ಳೆತನಕ್ಕೆ ಬೆಲೆ ಇಲ್ಲ, ಹೌದಾ. ಈ ರೀತಿ ಪರಿಸರ ಪರಿಣಾಮ ಬೀರ್ತದೆ, ಹೌದಾ. ನೋಡ್ರಿ, ಅಭಿವೃದ್ಧಿ ಮೇಲೆ ಪ್ರಭಾವ ಬೀರುವ ಮುಖ್ಯ ಅಂಶಗಳು, ಹೌದಾ. ಜೆನೆಟಿಕ್ ಮೇಲೆ ಬಣ್ಣ, ಕಣ್ಣು, ಮೂಗು, ಬಾಯಿ, ಇವೆಲ್ಲವೂ ಕೂಡ, ಮತ್ತು ರೋಗಗಳು ಕೂಡ ಎಲ್ಲಿಂದ ಬರ್ತಾವ ಅಂದ್ರ ಜೆನೆಟಿಕ್ ಆಧಾರಿತವಾಗಿ ಬರ್ತಕ್ಕಂಥದ್ದು. ಅಂಶ ಪಾರಂಪರ್ಯ, ಪರಿಸರದಿಂದ ಹೊರಗಿನ ವಿಷಯಗಳನ್ನು ನಾವು ತಿಳ್ಕೊತೀವಿ, ಹೊರಗಿನ ಜನದ ಬಿಹೇವಿಯರ್ ಹೆಂಗದ ಅಂತ ಅರ್ಥ ಮಾಡ್ಕೋತೀವಿ, ಹೌದಾ.
ಹೊರಗಿನ ಜನ ಯಾವ ರೀತಿ ನಮ್ಮನ್ನು ನೋಡ್ತದ, ನಮ್ಮ ಪಾತ್ರ ಹೊರಗೆ ನಾವು ಯಾವ ರೀತಿ ಇರಬೇಕು, ನಮ್ಮ ಪಾತ್ರವನ್ನು ಹೇಗೆ ಸೃಷ್ಟಿ ಮಾಡಬೇಕು, ಇವೆಲ್ಲ ಪರಿಸರದಿಂದ ಕಲಿತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ನೋಡಿ, ಯಾವ ಹಂತದಲ್ಲಿ ಗುರುತಿನ ಐಡೆಂಟಿಟಿ ಸಂಕಷ್ಟ ಉಂಟಾಗುತ್ತದೆ ಅಂತ ಬರ್ಕೊಡ್ತೀವಿ. ಹೌದಾ? ನೋಡಿ, ಬಾಲ್ಯ ವ್ಯವಸ್ಥೆನ, ಕೌಮಾರ್ಯ ವ್ಯವಸ್ಥೆನ, ಶಿಶು ಹಂತನ, ವೃದ್ಧಾಪ್ಯ ಅಂತಂದ್ರ ಕೌಮಾರ್ಯ ವ್ಯವಸ್ಥೆಯಲ್ಲಿ ಹೌದಾ ಗುರುತಿಸುವಿಕೆಯ ಒಂದು ಸಂಕಷ್ಟ ಎದುರಾಗ್ತದೆ. ಹಾಗಾದ್ರೆ ಈ ಒಂದು ವ್ಯವಸ್ಥೆ ಎಷ್ಟು ವಯಸ್ಸಿನವ್ರಿಗೆ ಬರ್ತಾರ? ಹೌದಾ, 10 ರಿಂದ 19 ವಯಸ್ಸು. ಕೆಲವೊಂದು ಬುಕ್ಕಿನಾಗ 10 ರಿಂದ 16 ವಯಸ್ಸು ಅಂತ ಬರೋದ್ರಿ. ಆದ್ರೆ ಇದೇ ಎಕ್ಸಾಕ್ಟ್ 10 ರಿಂದ 19ನೇ ವಯಸ್ಸಿನಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ನಾವು ಕೌಮಾರ್ಯ ವ್ಯವಸ್ಥೆ ಅಂತ ಹೇಳ್ತೀವಿ. ಹೌದು, ಕೌಮಾರ್ಯ ಇಲ್ಲಿ ಡಿಟೇಲ್ ಆಗಿ ನೋಡಿದೀವಿ. ಇಲ್ಲಿ ಕೌಮಾರ್ಯ ಅಂತಂದ್ರೆ ಏನು ಎಂದರೆ ಬಾಲ್ಯ ಹಂತದ ನಂತರ ವ್ಯಕ್ತಿಯು ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಪ್ರೌಢ ವ್ಯವಸ್ಥೆಗೆ ಹಂತವಾಗಿ ಬದಲಾಗುವ ಸಮಯವನ್ನು ಸಾಮಾನ್ಯವಾಗಿ ಅಂದ್ರೆ 10 ರಿಂದ 19 ವರ್ಷದ ವಯಸ್ಸಿನ ನಡುವೆ ಇರುತ್ತದೆ ಅಂತ ನೋಡ್ತೀವಿ. ಕೌಮಾರ್ಯ ಅಂತಂದ್ರೆ ಲಕ್ಷಣ ಚೇಂಜ್ ಆಗ್ತಾ ಹೋಗ್ತದೆ. ನೀವು ಸಣ್ಣ ಹುಡುಗ ಇದ್ರಿ, ಹೌದು ಇಲ್ಲ ಸಣ್ಣ ಬಾಲಕ ಇದ್ರಿ, ಹುಡುಗನ ವ್ಯವಸ್ಥೆಗೆ ಬಂದಿರ್ತದೆ. ನೋಡ್ರಿ, ಕೌಮಾರ್ಯದ ಲಕ್ಷಣಗಳು ಅಂತ ದೈಹಿಕ ಬದಲಾವಣೆ. ಹುಡುಗರಲ್ಲಿ ದಾಡಿ ಮೀಸಿ ಬೆಳವಣಿಗೆ ಆಗ್ತವ. ಗಂಡಸಿಗೆ ಏನಾಗ್ತದ? ದಾಡಿ ಮೀಸಿ ಬದಲಾವಣೆ ಆಗ್ತವ. ಇದು ಎಲ್ಲದಕ್ಕೂ ಮುಖ್ಯವಾಗಿ 10 ರಿಂದ 19 ವಯಸ್ಸು ಅಂತ ಹೇಳ್ತೀವಲ್ಲ, ಇಲ್ಲಿ ಹಾರ್ಮೋನ್ಗಳು ಏನ್ ಆಗ್ತಾವ ಅಂದ್ರೆ ಆಕ್ಟಿವ್ ಆಗ್ತಾವ. ಯಾವಾಗ ಹಾರ್ಮೋನ್ಗಳು ಆಕ್ಟಿವ್ ಆಗ್ತಾವ ಎಲ್ಲಾ ಲಕ್ಷಣಗಳು ಬಂದಿರ್ತಾವ. ಹಾರ್ಮೋನ್ಗಳು ಯಾವಾಗ ಆಕ್ಟಿವ್ ಆಗ್ತಾವ ಎಲ್ಲಾ ಲಕ್ಷಣಗಳು ಬಂದಿರ್ತಾವ. ಈ ಹಾರ್ಮೋನ್ಗಳು ಆಕ್ಟಿವ್ ಮಾಡಿಸೋದು ಯಾವುದು ಅಂದ್ರೆ ಪಿಟ್ಯುಟರಿ ಗ್ರಂಥಿ. ಹೌದು, ಪಿಟ್ಯುಟರಿ ಗ್ರಂಥಿ ಏನ್ ಮಾಡ್ತದ, ಯಾವ ಗ್ರಂಥಿ ಯಾವ್ದಾವ್ದೆಲ್ಲ ಹಾರ್ಮೋನ್ಗಳು ರಿಲೀಸ್ ಮಾಡ್ಬೇಕೋ ಅದು ಏನ್ ಮಾಡ್ತಾವ, ಒಂಥರ ರಾಜ, ಗ್ರಂಥಿಗಳ ರಾಜ ಅಂತ ಹೇಳ್ತೀವಿ. ರಾಜ ಆದೇಶ ಮಾಡ್ತಾನ. ಯಾವ್ದಕ್ಕ? ಅಡ್ರಿಲಿನ್ ಗ್ರಂಥಿಗೆ ಆದೇಶ ಮಾಡದ. ಹೌದಾ, ಅಡ್ರಿಲಿನ್ ಗ್ರಂಥಿಗೆ ಆದೇಶ ಮಾಡಿದ ಬಳಿಕ ಅಡ್ರಿಲಿನ್ ಗ್ರಂಥಿ ಏನ್ ಬಿಡುಗಡೆ ಮಾಡ್ತದ? ಸ್ಟಿರಾಯ್ಡ್ ಅಂತಕ್ಕಂಥ ಹಾರ್ಮೋನ್ ರಿಲೀಸ್ ಮಾಡ್ತದೆ ಮತ್ತು ಅಡ್ರಿಲಿನ್ ಅಂತಕ್ಕಂಥ ಹಾರ್ಮೋನ್ ರಿಲೀಸ್ ಮಾಡ್ತದೆ. ಈ ಹಾರ್ಮೋನ್ಗಳು ಮತ್ತು ಪುರುಷರಲ್ಲಿ ಟೆಸ್ಟೋಸ್ಟಿರೈನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗ್ತದ. ಹೆಣ್ಣು ಮಕ್ಕಳಲ್ಲಿ ಇಸ್ಟ್ರೋಜನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗ್ತದ. ಹೌದಾ, ಇಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನ್ ರಿಲೀಸ್ ಆಗ್ತದ. ಇದು ಏನು ಹೆಣ್ಣಿನ ಲಕ್ಷಣವನ್ನು ಕ್ರಿಯೇಟ್ ಆಗ್ತದ. ಇಲ್ಲಿ ನೋಡಿ, ಹುಡುಗನಲ್ಲಿ ದಾಡಿ ಮೀಸಿ ಬರ್ತಾವ. ಯಾವುದು? ಟೆಸ್ಟೋಸ್ಟಿರೈನ್ ಮುಖ್ಯ ಕಾರಣ ಆಗ್ಯದ. ಹೌದಾ, ದಾಡಿ ಮೀಸಿ. ಹುಡುಗಿಯಲ್ಲಿ ಮಾಸಿಕ ಚಕ್ರ ಅಂದ್ರೆ ಪೀರಿಯಡ್ ಅಂತ ಹೇಳ್ತೀವಿ. ಹೌದಾ, ಇದು ಸ್ಟಾರ್ಟ್ ಆಗ್ತದೆ. ಯಾವುದರಿಂದ? ಇಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನ್ ಇಂದ. ಮತ್ತು ಹೌದಾ, ಮತ್ತು ಇಲ್ಲಿ ಆಗ್ಲತ್ತದ? ಎತ್ತರ ಮತ್ತು ತೂಕ ವೇಗವಾಗಿ ಹೆಚ್ಚುವುದು, ಧ್ವನಿಯಲ್ಲಿ ಬದಲಾವಣೆ ಆಗ್ತದೆ. ಹೌದಾ, ಹುಡುಗನ ವಯಸ್ಸು ಹೆಂಗಾಗ್ತದ ಅಂದ್ರೆ ಗಡಸಾಗ್ಬಿಡ್ತದೆ. ವಯಸ್ಸಲ್ಲ ವಾಯ್ಸ್. ಹುಡುಗನ ಧ್ವನಿ ಏನಾಗ್ತದ? ಗಡಸಾಗ್ತದ. ಹುಡುಗಿ ಧ್ವನಿ ಏನಾಗ್ತದ? ಮೃದು ಆಗ್ತಾ ಹೋಗ್ತದ. ಹೌದಾ, ಹುಡುಗ ಅಂಡ್ರ ಕಪ್ಪಿ ಹೋದ್ರಂಗ ಒದರ್ತಾ ಇರ್ತಾನ, ಅಂಡ್ರ ಅಂತ ನಾವು. ಹೌದಾ, ಅದ್ರ ಹುಡುಗಿ ವಯಸ್ಸು ಏನಾಗ್ತದ? ಅಂಡ್ರ ಕಪ್ಪಿ ಹೋದ್ರಲ್ಲ, ಹೇಳ್ತಾ ಇದೆ ಅಂದ್ರೆ ದಪ್ಪ ಆಗ್ತದ ವಯಸ್ಸ. ಹುಡುಗಿ ವಯಸ್ಸು ಏನಾಗ್ತದ? ಹೌದಾ, ಮೃದು ಆಗ್ಬಿಡ್ತದ. ಕೋಗಿಲೆ ಕಂಠ ತರ ಆಗ್ಬಿಡ್ತದ. ಕುಹೂ ಅಂತಾರ. ಹೌದಾ, ಕುಹೂ ಅಂತ ಅನ್ನೋದಿಲ್ಲ. ಹೌದಾ, ಎಲ್ಲರ ವಯಸ್ಸು ಕುಹೂ ಅಂತ ಬರೋದಿಲ್ಲ. ನೋಡ್, ಕುಹೂ ಅಂತ ಬರೋದಿಲ್ಲ. ನೋಡ್, ಇಲ್ಲಿ ಧ್ವನಿ ಬದಲಾವಣೆ. ಮಾನಸಿಕ ಬದಲಾವಣೆ ಅಂದ್ರೆ ಏನು? ಅದು ಸೈಕಾಲಜಿಕಲ್ ಚೇಂಜಸ್, ಹೊಸ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ಭಾವನಾತ್ಮಕ ಬದಲಾವಣೆಗಳು, ಸ್ವತಂತ್ರವಾಗಿರಬೇಕೆಂಬ ಇಚ್ಛೆ. ಯಾವಾಗ ಆಗ್ತದ ಗೊತ್ತಾ? 10 ಚೇಂಜಸ್ ಆಗ್ತದೆ. ಯಾವಾಗ ಹಾರ್ಮೋನ್ ಆಕ್ಟಿವ್ ಆಗ್ತಾ ಹೋಗ್ತಾವೋ ಆ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಸ್ವತಂತ್ರ, ನಾನೀಗ ಫ್ರೀಡಮ್. ಹೌದಾ, ದೋಸ್ತರ ಜೊತೆ ಸೇರೋದು, ದೋಸ್ತರ ಸರಿ ಸೇರೋದು, ಸಿಕ್ಕ ಕಡೆ ಓಡಾಡ್ಕೊತ ನಡೆಯೋದಕ್ಕೆ. ಹೌದಾ, ಮನ್ಯಾಗ ಕೇಳೋದಿಲ್ಲ. ಓಡಾಡ್ಕೊತ ಹೋದ್ರು ಅಂದ್ರೆ ರಾತ್ರಿ 11ಕ್ಕೆ ಬರ್ಬೋದು. ಹೌದು, ಈ ರೀತಿ ಇಲ್ಲಿ ಏನಾಗ್ತದ? ಮಾನಸಿಕ ಬದಲಾವಣೆ ಅಂತ ನೋಡ್ತೀವಿ. ಇದು ಕೌಮಾರ್ಯದ ಲಕ್ಷಣಗಳ್ರಿ ಇವೆಲ್ಲ. ಹೌದಾ, ಸಾಮಾಜಿಕ ಬದಲಾವಣೆ ಅಂತ ನೋಡಿದ್ರ ಸ್ನೇಹಿತರ ಪ್ರಭಾವ ಹೆಚ್ಚಾಗುವುದು. ಹೌದಾ, ಗುಂಪಿನೊಳಗೆ ನಡೆ ಮತ್ತು ಸಂಬಂಧಗಳು ಕಲಿಯುವುದು, ಸಾಮಾಜಿಕ ಸಾಮರ್ಥ್ಯ ಮತ್ತು ಹೊಣೆಗಾರಿಕೆಯನ್ನು ಬೆಳೆಸುವುದು. ಸಾಮಾಜಿಕ ಬದಲಾವಣೆ. ಸ್ನೇಹಿತರು ಈ ಟಾಪಿಕ್ ಇಲ್ಲ ಹೇಳಿದ್ದು ಸ್ನೇಹಿತರ ಪ್ರಭಾವ ಹೆಚ್ಚಾಗ್ತದೆ. ನೋಡ್ರಿ, ನೀವು ಅವ್ವ ಅಪ್ಪನ ಮಾತನ್ನು ಕೇಳೋದು, ಸ್ನೇಹಿತರು ಎಷ್ಟು
ಹೆಚ್ಚಾಗ್ಬಿಡ್ತಾರ. ಹೌದಾ, ಸ್ನೇಹಕ್ಕಷ್ಟು ನಿಜವಾದ ಸ್ನೇಹ ಇತ್ತು ಅಂತಂದ್ರ ಅಷ್ಟು ಪವರ್ಫುಲ್ ಅದರಿ. ಇದು ಫ್ರೆಂಡ್ಶಿಪ್ ಅನ್ನೋದು ಜಗತ್ತಿಗೆ ಮೀರಿದ್ದು ಅಂತ ಹೇಳ್ತೀವಿ. ಯಾರಿಗೂ ಹೇಳಾರ್ದ ವಿಷಯ ಸ್ನೇಹಿತಿಗೆ ಹೇಳ್ತಾನೆ. ಆ ಸ್ನೇಹಿತ ಒಳ್ಳೆಯವಿರ್ಬೇಕ್ರಿ. ಮತ್ತೆ ಇವಂದು ಕೇಳ ಊರ್ ಮಂದಿ ಡೊಂಗೂರ್ ಹೊಡೆದಂದ್ರ ಏನ್ ಮಾಡ್ತೀರ? ಅಂತ ಬಡ್ಡಿ ಮಕ್ಕಳು ಸ್ನೇಹಿತರಲ್ಲ, ನಿಮ್ದು ಏನೋ ಫೀಲಿಂಗ್ಸ್, ದುಃಖ ಆಗಿರ್ಬೋದು, ಏನಾರ ಒಂದು ಪ್ರಾಬ್ಲಮ್ ಅವ್ವ ಅಪ್ಪನ ಹತ್ರನೂ ಹೇಳ್ಕೊಳದೆ ಇರ್ತಕ್ಕಂಥ ಒಂದು ವಿಷಯ ಯಾರ ಹತ್ರ ಹೇಳ್ತಾರಂದ್ರೆ ಸ್ನೇಹಿತರ ಹತ್ರ ಹೇಳ್ತಾರ. ಹೌದಾ, ಅವನು ಕರೆಕ್ಟ್ ಆಗಿರ್ಬೇಕು. ಇವನ್ ಭಾವನೆ ಹೇಳ್ಯಾದಂದ್ರೆ ಅವ ಸೀದಾ ಇರ್ಬೇಕು. ಇದು ಈಗ ಸಂಜಿಗೆ ಹೇಳ್ಯಾನೆ, ಅವ ರಾತ್ರಿ ತನ ಡೊಂಗರ್ ರೋಡ್ ಟಿವಿನ ಹೇಳ್ಬಿಟ್ಟ ಅಂದ್ರ ದೋಸ್ತ ಅಲ್ಲ, ಅವ ದುಶ್ಮನ. ಕುಮಾರ್ಯ ಸ್ಥಿತಿ. ಹೌದಾ, ನೆಕ್ಸ್ಟ್ ನೋಡ್ರಿ. ಯಾವ ಹಂತದಲ್ಲಿ ವೇಗವಾಗಿ ದೇಹದ ವೃದ್ಧಿ ಕಾಣಿಸಿಕೊಳ್ಳುತ್ತದೆ? ಅತಿ ವೇಗವಾಗಿ ಏನ್ಪರ್ ದೇಹದ ವೃದ್ಧಿ ಎಲ್ಲ ಆಗ್ತದ ಅಂತ ಏನ್ಪರ್ ಕೇಳಿದಾರ ಅಂತ. ಹೌದಾ, ವೃದ್ಧಾಪದಲ್ಲಿ ಎಲ್ಲ ಚರ್ಮ ಗಿರ್ಮ ಎಲ್ಲ ಸುಕ್ ಹಿಡಿದು ಇರ್ತೀರಿ, ಅಲ್ಲೇನು ಮತ್ತೆ ವೇಗ ಆಗ್ತದ? ಹೋಯ್ತಲ್ಲ ಇದು ಕ್ವಶನ್, ಮುಗಿತಲ್ಲ. ಶಿಶು ಹಂತ, ಮಧ್ಯ ವಯಸ್ಸು, ಕೌಮಾರ್ಯ. ಹೌದಾ, ಶಿಶು ಹಂತದಲ್ಲಿ ಅತಿ ವೇಗದ ಬೆಳವಣಿಗೆ ಇದ್ದಿರ್ತದೆ. ಅಂದ್ರ 0ದಿಂದ ಏನೋ 1 ವರ್ಷ ಇರ್ತದಲ್ಲ, ಇದನ್ನು ನಾವು ಶಿಶು ಹಂತ ಅಂತ ಏನ್ಪರ್ ಹೇಳ್ತೀವಿ. ಶಿಶು ಹಂತದಲ್ಲಿ ಅತ್ಯಂತ ವೇಗವಾಗಿ ಬೆಳವಣಿಗೆಯನ್ನು ಹೊಂದತಕ್ಕಂಥ ಒಂದು ವ್ಯವಸ್ಥೆ. ಸರಿಯಾದ ಉತ್ತರ ಯಾವುದು ಅಂದ್ರೆ ಶಿಶು ಹಂತ. ಇಲ್ಲಿ ನೋಡ್ರಿ, ಇಲ್ಲಿ ಡೆಬ್ಬ್ಯಾಗ ಕುಂತದ ಪಟಕ, ಇಲ್ಲಿ ಡೆಬ್ಬ್ಯಾಗ ಕುಂತಿ ತೋರ್ಸ್ಯಾರ. ಇಲ್ಲಿ ಮಲ್ಕೊಂಡಿದ 1 ತಿಂಗಳು. ಹೌದಾ, 3 ತಿಂಗಳಿಗೆ ಅದು ಕೈ ಮೇಲೆ ಕೈ ಇಟ್ಟು ನೋಡತ್ತು ನೋಡ್ರಿ. ಯಾಕ ಯಾರ ಬಂದರನು ನಮ್ಮ ಆಸ್ಥಾನಕ್ಕ ಯುದ್ಧ ಮಾಡ್ಬಿಡೋಣ. ಹೌದಾ, ಯುದ್ಧ ಮಾಡ್ಬಿಡೋಣ. ಹೌದಾ, ಇಲ್ಲಿ ಮಾತು ಅಂಗತವಿತ್ರಿ, ಈ ಕಡೆ ಹೊಳಾಡ್ಕೊತ ಹೊಣ್ತು ನೋಡ್ರಿ. ಇದು ಎಲ್ಲ 1 ವರ್ಷನಲ್ಲಿ ನಡೀತಕ್ಕಂಥದ್ರಿ ಇದು. ಹೌದಾ, 12 ತಿಂಗಳಾಗೇನೆ ಸೀದಾ ನಡಿಲಾಕ್ ನೋಡ್ತದದು. ಹೌದಾ, ಬಾಗಲ್ ದಾಟ್ ಪಾರ್ ಅಂದ್ರೆ ಟಂಗ್ ಹೊಡೆದೆ ಬಾಗಲ್ದಾಗ. ಹೌದಾ, ಆ ರೀತಿ ಅಷ್ಟು ಬೆಳವಣಿಗೆ ಏನ್ಪರ್ ಇದ್ದಿರ್ತು. ಹೌದಾ, ಇಲ್ಲಿ ಡೆಬ್ಬ್ಯಾಗ ಅದ. ಮನ ಅಪ್ಪನ ಜಾತ್ರೆಗೆ ಏನ್ಪರ್ ನೋಡ್ರಿ, ಸಣ್ಣ ಪರ್ಗಳಿಗೆ ಏನ್ಪರ್ ಯಾರೋ ಇದು ಅವು ಏನ್ ಗಾಡಿ ಇರ್ತಾವಲ್ಲ, ಗಾಡಿಯಾಗ ಉತ್ಕೊಂಡ್ ಬಂದಾರ್ರಿ. ಹೌದು, ಸಣ್ಣ ಪಾರದ ಜಾತ್ರೆ ನೋಡೋದು ಎಷ್ಟು ಅವಶ್ಯಕ ಇದ್ದಿರೈತಿ. ಹೌದಾ, ಧೂಳೋದು ಇರ್ತದ ಸಣ್ಣ ಪರ್ಗಳ ಮೇಲೆ. ಯಾಕ ಸಣ್ಣ ಪರ್ಗಳಿಗೆ ಬಿಟ್ಟು ಬರ್ಬೇಕ? ಹೌದಾ, ಒತ್ಕೊಂಡ್ ಹೊಂಟಾರ ಸೀದಾ ಜಾತ್ರೆ. ಏನು ಒಟ್ಟು ಜಾತ್ರೆ ಇಂಪಾರ್ಟೆಂಟ್ ರೀ, ಪರ್ಗೊಳ್ದು ತಾನೇ ದೊಡ್ಡ ಆತವ ನೋಡ್ರಿ. ಅಂತ ಹೆಂಗ್ ಚೇಂಜಸ್ ಆಗ್ಯಾವ ನೋಡ್ರಿ. 1ರಿಂದ 12 ತಿಂಗಳದಾಗ, ಹೌದಾ, 0ದಿಂದ 12 ತಿಂಗಳದಾಗ ಮಗು ಎಷ್ಟು ವೇಗವಾಗಿ ಏನ್ಪರ್ ಬೆಳವಣಿಗೆ ಹೊಂದುತ್ತದ. ಹೌದಾ, ಬೆಳವಣಿಗೆ ಶಿಶು ಹಂತ. ನೆಕ್ಸ್ಟ್, ಸಾಮಾಜಿಕ ಅಭಿವೃದ್ಧಿ ಅಂದ್ರೆ ಏನು? ಸಾಮಾಜಿಕ ಅಭಿವೃದ್ಧಿ ಅಂದ್ರೆ ಏನು? ಸಮಾಜದ ಜೊತೆ ನಾವು ಹೆಂಗ್ ಹೊಂದ್ಕೊಳ್ತೀವಿ ಅನ್ನೋದೇ ಅಭಿವೃದ್ಧಿ ರೀ. ಹೌದಾ, ಇಲ್ಲ ಅದ ನೋಡ್ರಿ, ದೇಹದ ವೃದ್ಧಿ ಅಂದ್ರೆ ನಮ್ಮಲ್ಲಿ ಆಗ್ತಕ್ಕಂಥ ಬೆಳವಣಿಗೆಯನ್ನು ನಾವು ಸಾಮಾಜಿಕ ವೃದ್ಧಿ ಅಂತ ಅನ್ನೋದಿಲ್ಲ. ನಾವು ದೊಡ್ಡವಾಗಿದ್ದಾದ್ರೆ ಸಮಾಜ ನನಗೆ ದೊಡ್ಡದು ಮಾಡ್ತಾ ಅಂತಾನೆ ಅನ್ನೋದಿಲ್ಲ. ಹೌದು, ಚಿಂತನೆಯ ಬೆಳವಣಿಗೆ, ಇತರರೊಂದಿಗೆ ಹೊಂದಿಕೊಳ್ಳುವುದು, ಯಾರ ಜೊತೆ ಹೆಂಗ್ ಹೊಂದ್ಕೊಳ್ಬೇಕನ್ನೋದೇ ಸಾಮಾಜಿಕ ಅಭಿವೃದ್ಧಿ ಎಂದು ಕರೆಯುತ್ತೆ. ಯಾವ ಅಭಿವೃದ್ಧಿ? ಸಾಮಾಜಿಕ ಅಭಿವೃದ್ಧಿ. ಮತ್ತು ತೂಕ ಹೆಚ್ಚಳ. ನಾನು ಜಾಸ್ತಿ ನಮ್ಮ ಹೋದ ವರ್ಷ 50 ಇದ್ದ, ಈ ವರ್ಷ 60 kg ಆಗಿದೆ. ಇದು ಸೋಷಿಯಲ್ ಎಫೆಕ್ಟ್ ನೋಡಪ್ಪ ಅಲ್ಲಕ್ಕಾಗ್ತದೇನು? ಹೌದಾ, ಸೋಷಿಯಲ್ ಡೆವಲಪ್ಮೆಂಟ್ ಅಲ್ಲಕ್ಕಾಗ್ತದೇನು? ಆಗೋದಿಲ್ಲ. ಹೌದಾ, ಇತರರೊಂದಿಗೆ ಹೆಂಗ್ ಹೊಂದ್ಕೊಳ್ಬೇಕು, ಯಾರಿಗೆ ಹೆಂಗ್ ಮಾತಾಡ್ಬೇಕು, ಹೌದಾ, ಪಪ್ಪಾಗೆ ಹೆಂಗ್ ಮಾತಾಡ್ಬೇಕು, ಮಮ್ಮಿಗೆ ಹೆಂಗ್ ಮಾತಾಡ್ಬೇಕು, ಇದು ಮನೆಗೆಲ್ಲ ನಡೀತಾ ಇರ್ತವೆ. ಹೊರಗಿನ ಜನರ ಜೊತೆ ಹೆಂಗ್ ಮಾತಾಡ್ಬೇಕು, ಶಿಕ್ಷಕರ ಜೊತೆ ಹೆಂಗ್ ಮಾತಾಡ್ಬೇಕು. ಇತ್ತೀಚೆಗೆ ಶಿಕ್ಷಕರ ಮೇಲೆ ತಲವಾರ್ ತೊಗೊಂಡ್ ಹೊಂಟಾರಿ. ಎಲ್ಲಾ ಕಡೆ ವೈರಲ್ ಅದು ನೋಡತ್ತೀವಿ. ಇಲ್ಲ ಶಿಕ್ಷಕರಿಗೆ ಏನ್ಪರ್ ಹೊಡಿಲತ್ತಾರ, ಅಂತವು ಕೂಡ ಏನ್ಪರ್ ಅದಾವ. ಅವಕ್ಕೆ ಏನ್ ನಾಲೆಜ್ ಗಿಲೇಜ್ ಇರಲ್ಲ, ಮನೆ ಕಲ್ಚರ್ ಚಂದ ಕಲ್ಸಿರೋದಿಲ್ಲ. ಹೌದಾ, ಅಂತವ್ ಏನ್ಪರ್ ಹಂಗೆ ಹೋಗ್ಕೋತಾ ಇರ್ತಾವ, ಅವೇನು ಉದ್ಧಾರ ಆಗೋದಿಲ್ಲ. ಹೌದಾ, ಈ ರೀತಿ ಏನ್ಪರ್ ಕಂಡುಬರ್ತದ. ಇತರರೊಂದಿಗೆ ಹೊಂದಿಕೊಳ್ಳುವಂತ ಒಂದು ವಿಷಯವನ್ನು ನಾವು ಸಾಮಾಜಿಕ ಅಭಿವೃದ್ಧಿ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ಅಭಿವೃದ್ಧಿ ಒಂದು ನಿರಂತರ ಪ್ರಕ್ರಿಯೆ. ಹೌದಾ, ಇಲ್ಲ, ಕೆಲವೊಮ್ಮೆ ಮಾತ್ರ ತಿಳಿಯೋದು. ಹೌದಾ, ಮನುಷ್ಯ ಅಥವಾ ಮಗುವಿನಲ್ಲಿ ನಿರಂತರ ಅಭಿವೃದ್ಧಿ ಹೌದು. ದೇಶ ತಗೊಂಡಿರುವಂತ ಮತ್ತೆ ಸೈಕಾಲಜಿಕಲ್ ವಿಚಾರ ಮಾಡೋ ಟೈಮ್ನಾಗ ಮತ್ತೆ ಎಕನಾಮಿಕ್ಸ್ ವಿಚಾರ ಮಾಡಿ ಕೆಲವೊಮ್ಮೆ ಮಾತ್ರ ಅಂತಂದಿರಿ. ಮನುಷ್ಯನಲ್ಲಿ ಹುಟ್ಟಿದಿಂದ ಸಾಯೋವರೆಗೂ ನಿರಂತರವಾಗಿ ಅಭಿವೃದ್ಧಿ ಆಗ್ತಾನೆ ಹೋಗ್ತದ. ಹಾಗಾದ್ರೆ ಇದು ಹೌದು. ಉತ್ತರ ಏನ್ಪರ್ ಹೌದು ಅಂತ ಏನ್ಪರ್ ನೋಡ್ತೀವಿ. ನೋಡ್ರಿ, ಈ ಟಾಪಿಕ್ ಸೈಕಾಲಜಿಕಲ್ ಕ್ವಶನ್ಗಳು ದಿನ ಎವ್ರಿ ಡೇ ಏನ್ಪರ್ ಕ್ಲಾಸಸ್ ಏನ್ಪರ್ ಮಾಡ್ತಾ ಹೋಗ್ತೀನಿ. ಸೈಕಾಲಜಿ ಟಾಪಿಕ್ ಓಸು ಟಾಪಿಕ್ ನಿಮ್ ಮುಂದೆ ಏನ್ಪರ್ ತಂದಿರ್ತೀನಿ. ಹೌದಾ, ಈ ತರಗತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಹೇಳೋಕ್ಕಿಂತ ಮುಂಚೆ ಹೌದಾ, ಏಪ್ರಿಲ್ 1ಕ್ಕೆ ಎಲ್ಲಾ ಬ್ಯಾಚ್, ಆಲ್ ಬ್ಯಾಚಸ್, KS ಆಗಿರ್ಬೋದು,
PSI ಆಗಿರ್ಬೋದು, PC ಆಗಿರ್ಬೋದು, SDA, FDA ಈ ಎಲ್ಲ ಬ್ಯಾಚಸ್ ಏನಪ್ಪ ಸ್ಟಾರ್ಟ್ ಆಗ್ತಾ ಇದಾವ ವಿಲೇಜ್ ಅಕೌಂಟ. ಅದ್ರ ಜೊತೆಗೆ PT, GPT, HSTR ಮತ್ತು PSTR ಈ ಎಲ್ಲ ಬ್ಯಾಚ್ ಏನಪ್ಪ ಸ್ಟಾರ್ಟ್ ಆಗ್ಲತ್ತವ. ಆಸಕ್ತ ವಿದ್ಯಾರ್ಥಿಗಳು ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಬಂದು ಸಂಪರ್ಕಿಸಿ ನಿಮ್ಮ ಭವಿಷ್ಯದ ಕನಸಿನ ಹುದ್ದೆಯನ್ನು ಪಡೆದುಕೊಳ್ಳ್ರಿ. ಹೌದಾ? ಎಲ್ಲೋ ಯಾಕೆ ಅವ್ರು ಚಂದ ಹೇಳ್ತಾರೆ, ಇವ್ರು ಚಂದ ಹೇಳ್ತಾರೆ. ಇಲ್ಲಿ ಅದ್ಭುತ ಕ್ಲಾಸಸ್. ಎಷ್ಟೋ ಜನ ಏನಪ್ಪಾ ಅಂದ್ರೆ GPT-ಗೆ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಆಗಿದ್ದಾರೆ. ಲಾಸ್ಟ್ ಬ್ಯಾಚ್ಗೆ 13 ಜನ ಸೆಲೆಕ್ಷನ್ ಆಗಿದ್ದಾರೆ ನಮ್ಮ ಸಂಸ್ಥೆಯಿಂದ. ಹೌದಾ? ಯಾರ್ಯಾರೆಲ್ಲ ಟೀಚರ್ ಆಗ್ಬೇಕಂತ ಇದ್ದೀರು, ಯಾರ್ಯಾರು ಪೊಲೀಸ್ ಆಗ್ಬೇಕಂತ ಇದ್ದೀರು, ಯಾರ್ಯಾರು PSI ಆಗ್ಬೇಕಂತ ಇದ್ದೀರು, ಎಲ್ಲರೂ ಕೂಡ ಏನಪ್ಪಾರ ನಮ್ಮ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರ ಸದಾ ನಿಮಗಾಗಿ ಅಂತ ಹೇಳ್ತಾ. ಹೌದಾ? ಇಲ್ಲಿನ ಕ್ಲಾಸ್ಗಳು ಹೆಂಗದಾವ ಅಂತಂದ್ರೆ ಬಹಳ ಅದ್ಭುತವಾಗಿದಾವ. ಹೌದಾ? ಅಂತ ಕ್ಲಾಸ್ಗಳು ನೀವು ಕೇಳ್ರಿ. ಅತಿ ಕಡಿಮೆ ಫೀಸ್ನಲ್ಲಿ, ರಾಜ್ಯದಲ್ಲೇ ಅತಿ ಕಡಿಮೆ ಫೀಸ್ನಲ್ಲಿ ಎಲ್ಲಾದ್ರೂ ಕ್ಲಾಸಸ್, ಅದ್ಭುತ ಕ್ಲಾಸಸ್ ಕೊಡ್ತಾ ಇದೆ ಅಂತಂದ್ರೆ ಅದು ಕಲಬುರಗಿಯ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರ. ಒಮ್ಮೆ ಈ ಕ್ಲಾಸ್ ಏನಪ್ಪ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಈ ತರಗತಿ ಮುಗಿಸೋಣ.